ಆತ್ಮೀಯ ಪೋಷಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳು ಆರಂಭಗೊಂಡಿದ್ದು, ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇವೆ. Some heroes are not born in palaces, but in humble homes with hearts full of courage. ಕೆಲವು ವೀರರು ಅರಮನೆಯಲ್ಲಿ ಹುಟ್ಟಿಲ್ಲ, ಅವರು ಸರಳ ಜೀವನ ದೊಡ್ಡತನದೊಂದಿಗೆ ಹುಟ್ಟುತ್ತಾರೆ. Without no wealth, no formal education, and no expectation of fame. ಶಿಕ್ಷಣವೂ ಇಲ್ಲ, ಸಂಪತ್ತೂ ಇಲ್ಲ, ಆದರೆ ಪ್ರಕೃತಿಯ ಮೇಲೆ ಅಪಾರ ಪ್ರೀತಿ ಸಾಲುಮರ ತಿಮ್ಮಕ್ಕರಿಗೆ. She chose to plant trees when the world chose to cut them down. ಜಗತ್ತು ಮರಗಳನ್ನು ಕಡಿದು ಹಾಕುತ್ತಿದ್ದಾಗ ಅವಳು ಮರಗಳನ್ನು ನೆಡಲು ಆಯ್ಕೆ ಮಾಡಿಕೊಂಡಳು. Every sapling she planted was like her own child. ಅವಳು ನೆಟ್ಟ ಪ್ರತಿಯೊಂದು ಗಿಡವು ಮಗುವಿನಂತೆ ಪ್ರೀತಿ, ಕಾಳಜಿ ಇತ್ಯಾದಿ. She walked miles just to protect and nurture those young trees. ಗಿಡಗಳನ್ನು ಉಳಿಸಲು ಮೈಲಿಗಳಷ್ಟು ನಡೆದು ಜೀವನವನ್ನೇ ಅರ್ಪಿಸಿದಳು. Her life teaches that true education is kindness. ನಿಜವಾದ ಶಿಕ್ಷಣ ಎಂದರೆ ಕರುಣೆ, ಹೊಣೆಗಾರಿಕೆ ಎಂದು ತೋರಿಸಿದಳು. That even one determined person can change the future. ಒಬ್ಬರ ಸಂಕಲ್ಪವು ಮುಂದಿನ ಪೀಳಿಗೆಗೆ ಹಸಿರು ನೀಡಬಹುದು. Today's performance is more than just a dance. ಇದು ಕೇವಲ ನೃತ್ಯವಲ್ಲ, ಇದು ಪ್ರಕೃತಿಗೆ ಸಲ್ಲಿಸಿದ ಗೌರವ. A humble tribute to the Karnataka Green Warrior, Salumara Timmaka. Please enjoy the Salumara Timmaka team dance. We welcome our 6th and 7th boys to rock the stage. ಸುಮಾರು 108 ವರ್ಷ ವಯೋವೃದ್ಧೆ. ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ ಈಕೆ ಓರ್ವ ಅನಕ್ಷರಸ್ಥೆ. ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದುದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ. ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾರೆ. ಅವರ ಈ ಕೆಲಸವನ್ನು ಪರಿಗಣಿಸಿ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಗಿದೆ. ಇವರೇ ವೃಕ್ಷಮಾತೆಯಾದ ಸಾಲುಮರದ ತಿಮ್ಮಕ್ಕ. ಈ ಹಾಡು ನೃತ್ಯ ಸಾಲುಮರದ ತಿಮ್ಮಕ್ಕವರಿಗೆ ನಮ್ಮ ಕಡೆಯಿಂದ ಅರ್ಪಣೆ. ಜನಪದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತ ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಜನಪದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಇರುವೆ, ದಿನ ಮುಗಿದಾಗ ಚಿತು ಬರುವೆ ಮರ ದೈವ ಕಣೋ. ಬೇಕು ಶ್ರೀಗಂಧ ಮರವೇ ಬೇಕು, ಅನೆದಂತಾನು ಬೇಕೇ ಬೇಕು. ಬೇಕು ಬೇಕು ಗಣಿಗೊರೆಯುತ್ತ ಬಗೆಯಬೇಕು, ಐತೆ ಪ್ರೀತಿ ಬೇಕು ಬೇಕು.
make way for the unstoppable futures, me, the MRT. ಇವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ, ಹಿಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಶ್ರೀಮತ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಹಾಗೂ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿವೆ. ಜಗತ್ತಿನ ಕಟ್ಟ ಕಡೆಯ ಮರವನ್ನು ದುರುಳಿಸಿದ ನಂತರ, ಜಗತ್ತಿನ ಕಟ್ಟೆಯ ಮೀನನ್ನು ನುಂಗಿದ ನಂತರ, ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯ ನಂತರ ಮನುಷ್ಯ ನಿನಗೆ ಅರ್ಥವಾಗುತ್ತದೆ ಹಣವನ್ನು ತಿನ್ನಲಿಕ್ಕಾಗದು ಎಂದು. ಕೇಳದೆ ಎಲ್ಲಾಡಿವೆ ನನ್ನ ಭೂಮಿ ತಿನ್ನೋ ಹುಳವೆ, ಹುಸಿ ಹುಸಿಯಾಗಿ ಹೋಗುತ್ತಿರುವೆ ಇದು ಶಾಕಣೋ. ಭೂಮಿ ಬಳ್ಳಿಯ ಗೆಳೆಯ ಉಸಿರಾಡಿ ತಿಳಿಯೋ ವಿಧಿಯ ಜೊತೆ ಬಾಳಿ ಬದುಕು ವಿಷಯ ತಿಳಿಯೋ ಸಮಯ. ನಮ್ಮ ಸ್ವಾರ್ಥಕ್ಕೆ ಗಿಡಮರಗಳನ್ನು ನಾಶ ಮಾಡುತ್ತಿದ್ದೇವೆ. ದಯವಿಟ್ಟು ಇವರ ಸ್ಫೂರ್ತಿಯೊಂದಿಗೆ ಗಿಡಮರಗಳನ್ನು ಬೆಳೆಸೋಣ, ಪ್ರಕೃತಿಯನ್ನು ಕಾಪಾಡೋಣ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ.